ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಮತ್ತೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇನ್ನು ಭಾನುವಾರ ನೈಟಿಂದ ಮತ್ತು ಸೋಮವಾರ ಬೆಳಗ್ಗೆ ಎಲ್ಲ ಕೂಡ ಕಂಟಿನ್ಯೂಯಸ್ ವ್ಲಾಗ್ ಆಗಿರುತ್ತೆ. ಇದು ನೈಟ್ ನಾವು ಮತ್ತೆ ಮಿರ್ಚಿ ಮಂಡಕ್ಕಿ ಎಲ್ಲ ತಿಂದುಬಿಟ್ಟು ಇನ್ನು ಟೀ ಮಾಡ್ಕೊಂಡು ಕುಡಿದು ಎಲ್ಲರೂ ಕೂಡ ಮಲ್ಕೊಳ್ಳೋರೆಲ್ಲ ಮಲ್ಕೊಂಡ್ರು. ಮತ್ತೆ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಯಾಕೆಂದರೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ರೂಮ್ ಖಾಲಿ ಮಾಡಬೇಕಾಗುತ್ತೆ. ಮತ್ತು ರೂಮ್ ಮಾಡಿ 2 ದಿನ ಬೇರೆ ಆಯ್ತಲ್ವ, ಇನ್ನು ಅದಕ್ಕಾಗಿ ಬೇಗನೆ ಖಾಲಿ ಮಾಡಬೇಕಾಗುತ್ತೆ. ಇನ್ನು ರೂಮ್ ಸಿಗೋದಂತೂ ತುಂಬ ಕಷ್ಟ. ನಾವು ಹೋಗ್ತೀವನ್ನೋ 1 ತಿಂಗಳು ಮುಂಚೆನೇ ರೂಮ್ ಬುಕ್ ಮಾಡಿದ್ರೆ ಮಾತ್ರ ಸಿಗ್ತವೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಅದಕ್ಕಾಗಿ ಅವಕ್ಕ ಅಷ್ಟೇ, ಯಾವಾಗಲೂ ಅಷ್ಟೇ, ವರ್ಷ ಅಂತಲ್ಲ, ಮತ್ತು ಯಾವಾಗ ಹೋಗ್ತೀವೋ ನೆನೆಸ್ಕೊಂಡು ಅವಾಗೆಲ್ಲ ಕೂಡ ಮುಂಚೆನೇ ರೂಮ್ ಬುಕ್ ಮಾಡಿಬಿಡ್ತಾರೆ. ಅದಕ್ಕೆ ಹಂಗಾಗಿ ನಮಗೆ ತುಂಬ ಈಸಿ ಆಗುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಚಿಕ್ಕಮ್ಮವರೆಲ್ಲ ಸಾಯಂಕಾಲ ಅಂದರೆ ಸ್ವಲ್ಪ ಟೈಮ್ ಇರೋವರೆಗೂ ಹಿಟ್ಟೆಲ್ಲ ಕಲಸಿಟ್ಟಿದ್ರು. ಆ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಇನ್ನು ಸುಮಾರು ಒಂದು 12:15 12:45 ಇವು ಕರಿಗಡುಬು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಮಾಡ್ತಾಯಿದ್ರು. ಇನ್ನು ನಾನು ಮತ್ತು ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ಅವರೆಲ್ಲ ಕೂಡ ಇನ್ನು ಟೆಂಪೋದಲ್ಲಿ ಮಲ್ಕೊಂಡಿದ್ವಿ. ಗುಂಡ ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಇನ್ನು ಅವನಿಗೆ ಸರಿಯಾಗಿ ನಿದ್ದೆ ಬೇರೆ ಇಲ್ಲ ಅಂದರೆ ಅವನು ಸುಮ್ಮನೆ ಇರೋದಿಲ್ಲ. ಇನ್ನು ಅಲ್ಲಿ ಟೆಂಪೋದಲ್ಲೇ ಜೋಲಿ ಕಟ್ಬಿಟ್ಟು ಸ್ಯಾರಿ ಇತ್ತಲ್ವ, ಅದನ್ನ ತೊಗೊಂಡು ಹೋಗ್ಬಿಟ್ಟು ಇನ್ನು ಜೋಲಿ ಕಟ್ಟಿ ಅಲ್ಲೇ ಮಲಗಿಸ್ಬಿಟ್ಟು ಇನ್ನು ಅಲ್ಲೇ ತೂಕೊಂಡಿದ್ದೆ. ನಾನು ಮಲ್ಕೊಂಡಿದ್ದಲ್ವ, ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಬಂದೆ. ನಾನು ಬರೋಷ್ಟೊತ್ತಿಗೆ ಇನ್ನು ಎಲ್ಲರೂ ಕೂಡ ಆಗಲೇ ಬೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಇಲ್ಲಿ ಹೂರಣ ಅಂತೂ ಗ್ರೈಂಡ್ರಿ ಎಲ್ಲ ಹಾಕ್ಕೊಡ್ತಾ ಇರ್ತಾರೆ. 1 kg ಹೂರಣಕ್ಕೆ 30 ರೂಪಾಯಿ ದುಡ್ಡು ತೊಗೊತಾರೆ. ಇಂಥ 30 ರೂಪಾಯಿ ದುಡ್ಡು 1 kg ಹೂರಣಕ್ಕೆ. ನಾವು ಬಂದುಬಿಟ್ಟು 24 kg ಆಗಿತ್ತು ಹೂರಣ ಬಂದು. 24 kg ಹೂರಣಕ್ಕೆ 30 ರೂಪಾಯಿ 1 kg ಅಮೌಂಟ್ ಬಂದುಬಿಟ್ಟು. ಇನ್ನು ಎಲ್ಲ ಕೂಡ ಹಾಕ್ಸ್ಕೊಬಂದು ಇನ್ನು ಎಲ್ಲರೂ ಒಂದು 3 ಜನ 4 ಜನ ಎಲೆ ಉಜ್ಜೋದು, ಮತ್ತು 2 3 ಜನ ಕರಿಗಡುಬು ಮಾಡೋದು. ಮತ್ತು ಶಿಲ್ಪ ಅಂತ ಹೇಳಿಬಿಟ್ಟು ಅವಳು ಕೂಡ ನಮ್ಮ ಫ್ರೆಂಡೇ, ಉಂಡೆ ಎಲ್ಲ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಒಬ್ಬೊಬ್ರು ಒಂದೊಂದು ಕೆಲಸ. ಇನ್ನು ನಮ್ಮ ರತ್ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಎಲ್ಲ ಡೀಪ್ ಫ್ರೈ ಮಾಡ್ತಾಯಿದ್ರು. ಫಸ್ಟ್ಗೆ ಸೊಂಡಿಗೆ ಮಾಡೋಣ ಅಂತ ಹೇಳಿ ಇನ್ನು ಹಪ್ಳ ಕೂಡ ತೊಗೊಂಡೋಗಿದ್ರು. ಇನ್ನು ಹಪ್ಳ ಸೊಂಡಿಗೆ ಎಲ್ಲ ಕೂಡ ಡೀಪ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಬಂದು ಬೇಡ, ಇವಾಗ ಬೆಳಗ್ಗೆ ಅಷ್ಟೊತ್ತಿಗೆ ಡೀಪ್ ಫ್ರೈ ಮಾಡೋಣ, ಇವಾಗ ಸೊಂಡಿಗೆ ಮತ್ತು ಹಪ್ಳ ಎಲ್ಲ ಡೀಪ್ ಫ್ರೈ ಮಾಡಿಟ್ರೆ ಎಲ್ಲ ಫುಲ್ಲು ಬೆಳಗ್ಗೆ ಆಗೋಷ್ಟೊತ್ತಿಗೆ ಮೆತ್ತಗಾಗ್ಬಿಡ್ತವೆ ಅಂತ ಹೇಳಿ ನಾ ಸ್ಟಾಪ್ ಮಾಡಿದೆ ಅಲ್ಲಿಗೆ. ಇನ್ನು ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ಅಂತೂ ಒಂದು ಸ್ವಲ್ಪ ಜಾಸ್ತಿ ಅವರು ಇದು ಮಾಡಲ್ಲ. ಇನ್ನು ಅವ್ರು ಬಜ್ಜಿ ಬೋಂಡ ಕೆಲಸ ಮುಗಿಸ್ಬಿಟ್ಟು ಇನ್ನು ಹೊರಟುಬಿಟ್ರು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ ಆಮೇಲೆ ನಾನು ಅಂತೇಳಿ. ಪಾಪ ನಮ್ಮ ರತ್ನಮ್ಮ ಚಿಕ್ಕಮ್ಮ ನೈಟ್ ಫುಲ್ಲು ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವ್ರು ಅರ್ಜೆಂಟ್ ಊರಿಗೆ ಹೋಗಬೇಕಿತ್ತು. ಏನಾದರೂ ಮಾಡಿ ಬೇಗ ಹೊರಟ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳಿ. ಇನ್ನು ಭಾಗ್ಯ ಅವರೆಲ್ಲ ಬಂದಿದ್ರಲ್ವ, ಭಾಗ್ಯವ್ರ ಮನೇಲಿ ಆ ಪೂಜೆ ಇತ್ತಂತೆ. ಹಾಗಾಗಿ ಬೇಗ ಹೋಗ್ಬೇಕಂತ ಪ್ರಯತ್ನ ಪಟ್ಟರು. ಆದರೆ ಹೋಗೋದಕ್ಕೆ ಆಗಲಿಲ್ಲ ಪಾಪ, ಅಷ್ಟು ಇದಾಯಿತು. ಏನೇ ಹೇಳಿ ಏನು ಹೋಗ್ಬೇಕಾದ್ರೆ ಆ ಥರ ಏನು ಕೂಡ ಬೇಗ ಬರಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇರಬಾರ್ದು. ದೇವಸ್ಥಾನಕ್ಕೆ ಹೋಗ್ತೀವಿ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬರೋಣ ಅನ್ನೋಷ್ಟಿರಬೇಕು. ಒಂದೊಂದು ಸತಿ ಮನೆಯಲ್ಲಿ ಆ ಥರ ಆಗ್ತಾ ಇರ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಂತೂ ಇನ್ನು ನಮಗೆ ಬೇಗ ಬರೋದಕ್ಕೂ ಕೂಡ ಆಗೋದಿಲ್ಲ. ಇದು ಬಂದುಬಿಟ್ಟು ಮತ್ತು ಬೆಳಗ್ಗೆ ಸೋಮವಾರ ಬೆಳಗ್ಗೆ ಇನ್ನು ನೈಟ್ ಎಲ್ಲ ಕೂಡ ಹೋಳಿಗೆ ಎಲ್ಲ ಮಾಡಿ, ಮತ್ತು ಬೆಳಗ್ಗೆ ಲಾಸ್ಟಲ್ಲಿ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಮಿಕ್ಕಿರುತ್ತಲ್ಲ ಅದೆಲ್ಲ ಪೂರಿ ಮಾಡಿಬಿಟ್ಟು ಇನ್ನು ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ಇವಾಗೆಲ್ಲ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಹೂರಣ ಖಾಲಿ ಆಗುತ್ತೆ, ಮತ್ತು ಇಟ್ಟಿದ್ರೆ ಮಿಕ್ಕುತ್ತಲ್ವ, ಅದು ನೋಡ್ತಾ ಇರ್ಬೋದು ಎಷ್ಟೊಂದು ಪೂರಿ ಆಗಿದ್ದಾವೆ ಅಂತ ಹೇಳಿ. ಅವನ್ನೆಲ್ಲ ಕೂಡ ಇವಾಗ ಇವ್ರು ಮಾಡ್ತಾಯಿದ್ದಾರೆ. ಇನ್ನು ಸುಮಾರು ಒಂದು 2:30 3 ಗಂಟೆ ಅಷ್ಟೊತ್ತಿಗೆ ಚಿಕ್ಕಮ್ಮ ಎದ್ದು ಬಂದಿದ್ರು. ಹೋಗ್ತೀನಿ, ಭಾಳ ಹೊತ್ತು ಮಲ್ಕೊಂಡ್ಬಿಟ್ಟೆ, ಏನು ಅಂದ್ಕೊಂಡ್ರೆ ಏನೋ ಅಂತ ಹೇಳಿ ನಾವು ವಾಪಸ್ ಬಂದಿದ್ರು. ಇನ್ನು ಬಂದುಬಿಟ್ಟು ಅವ್ರು ಏನೇನು ಕೆಲಸ ಮಾಡಿಕೊಟ್ರೋ ಗೊತ್ತಿಲ್ಲ. ಇನ್ನು ನಾನು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಬರಬೇಕಾದ್ರೆ ಇನ್ನು ಇಲ್ಲಿ ನೋಡ್ಬೋದು ಎಲ್ಲ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಇನ್ನು ನಾವು ಕೂಡ ಅಡುಗೆ ಕೆಲಸ ಎಲ್ಲ ಮುಗೀತು. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇನ್ನು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇದು ಅಡವಿ ಹಾಲಮ್ಮ ದೇವಸ್ಥಾನ ಅಂತ ಹೇಳಿದ್ನಲ್ವ, ದೇವಸ್ಥಾನ. ನಾನು ಬೆಳಗ್ಗೆನೇ ಬೇಗ ಬಂದುಬಿಟ್ಟು ನಾನು ನಮ್ಮ ಬುಜ್ಜಿ ಮತ್ತು ಕಲ್ಯಾಣ ಬಂದುಬಿಟ್ಟು ಇನ್ನು ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗಿದ್ವು ಆಗಲೇ. ಇದು ಮತ್ತೆ 2ನೇ ಸರಿ ಬರ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನಿಗೆ ಮುಡಿ ಕೊಡ್ತಾಯಿದ್ದೀವಿ. ಅಂದರೆ ನಮ್ಮ ಸುಶೀಲಮ್ಮ ಚಿಕ್ಕಮ್ಮನಿಗೆ ಜಡೆ ಇತ್ತಲ್ಲ, ಇನ್ನು 5 ವರ್ಷ ಆಯಿತು ಅವರು ಕೂದಲು ತೆಗೆಸ್ಕೊಂಡು. ಈ ಸತಿ ಕೊಟ್ಬಿಡೋಣ, ಸುಮ್ಮನೆ ಭಾಳ ಇದಾಗ್ತಾಯಿದೆ ಅಂತ ಹೇಳಿ ಬಂದಿದ್ವಿ ಇವತ್ತು ಕೊಟ್ಬಿಡೋಣ ಅಂತ ಹೇಳಿ. ಹಾಗಾಗಿ ಅದು ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಇನ್ನೊಂದು ಸತಿ ನಾನು 2 ಸತಿ ಇವತ್ತು ಪ್ರದಕ್ಷಿಣೆ. ಫಸ್ಟ್ನೇ ಸತಿನೂ ಹಣ್ಣುಕಾಯಿ ಮಾಡಿಸ್ಕೊಂಡು ಮತ್ತು ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಮತ್ತು ನಮ್ಮ ಅಕ್ಕನ ಜೊತೆಗೆ ರೋಜಾ ಜೊತೆಗೆ ಕೂಡ ಬಂದಿದ್ದಲ್ವ, ಮತ್ತು ಇನ್ನೊಂದು ಸತಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು
ಇನ್ನು ಹಣ್ಣು ಕೈಯಲ್ಲಿ ಮತ್ತು ಅವರು ಕೂಡ ಹಣ್ಣು ಕೈಯೆಲ್ಲ ಮಾಡಿಸ್ಕೊಂಡು ಮತ್ತು ಅರಿಶಿನ ಕುಂಕುಮ ಎಲ್ಲ ಕಟ್ಟಿಸ್ಕೊಂಡು ಮನೆಗೆ ಏನು ಬೇಕೋ ಅದೆಲ್ಲ ಕಟ್ಟಿಸ್ಕೊಂಡು ಇನ್ನು ವಾಪಸ್ ಬಂದ್ವಿ ರೂಮಿಗೆ. ಇನ್ನು ಬಂದ ತಕ್ಷಣ ಫುಲ್ಲು ಪೂಜೆ ಫ್ರೆಂಡ್ಸ್, ಏನಿಲ್ಲ ಅಂದರೆ ಮಿನಿಮಮ್ ಒಂದು 3/4 ಗಂಟೆ ಪೂಜೆ ಇರುತ್ತೆ ಇಲ್ಲಿ ರೂಮಲ್ಲಿ. ಅದೆಲ್ಲ ಕೂಡ ನಾನು ವಿಡಿಯೋ ಮಾಡಲಿಲ್ಲ, ಅದು ಯಾಕೆಂದರೆ ನನಗೆ ಫೋನೇ ಇರಲಿಲ್ಲ ಹೇಳ್ಬೇಕಂದ್ರೆ, ಚಾರ್ಜಿಂಗ್ ಇಟ್ಬಿಟ್ಟಿದೆ. ಅದಕ್ಕೆ ಇನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆಗಳೆಲ್ಲ ಕೂಡ ಆಗಿದೆ. ಇದೆಲ್ಲ ಬಂದುಬಿಟ್ಟು ಅಲ್ಲಿ ಪಡ್ಲಿಕ್ಕೆ ಇಟ್ಟಿರ್ತಾರಲ್ವ, ಪಡ್ಲಿಕ್ಕೆ ಇಟ್ಬಿಟ್ಟು ಎಲ್ಲ ಎಡೆ ಹಾಕ್ತಾರೆ ಫಸ್ಟು ಅಮ್ಮವ್ರಿಗೆಲ್ಲನೂ. ಅದಕ್ಕೋಸ್ಕರ ಎಲ್ಲ ಬಕೆಟಲ್ಲಿ ಏನೇನು ಐಟಮ್ ಬೇಕೆಲ್ಲ ತುಂಬಿಸಿಟ್ಟಿದ್ದಾರೆ. ಕರಿಗಡುಬು ಮತ್ತು ಅನ್ನ, ಪಲ್ಯ, ಸಾಂಬಾರು, ಹಪ್ಳ, ಸಂಡಿಗೆ ಮತ್ತು ನೆಕ್ಸ್ಟು ಪೂರಿ ಅವೆಲ್ಲ ಕೂಡ ಇಷ್ಟು ಐಟಮ್ ಎಲ್ಲ ಮಾಡಿಟ್ಬಿಟ್ಟು ಈಗಾಗಲೇ ಪೂಜೆ ಸ್ಟಾರ್ಟ್ ಮಾಡಿದರು. ಸಖತ್ತು ಪೂಜೆ ಆಗುತ್ತೆ ನಿಜವಾಗ್ಲೂ. ಪೂಜೆ ಮಾಡುವಾಗಂತೂ ಒಂಥರ ಅನ್ನಿಸ್ತಾ ಇರುತ್ತೆ. ಮತ್ತು ಅಮ್ಮವರು ಸ್ವಲ್ಪ ಮೈ ಮೇಲೆ ಬರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ತುಂಬ ಪವಾಡ ಅಂತಲೇ ಹೇಳ್ಬೋದು. ಕೆಲವರು ದೇವರು ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಕೆಲವರು ದೇವರು ನಂಬ್ತಾ ಇರ್ತಾರೆ. ನಾವಂತೂ ನಂಬ್ತೀವಿ, ಇದ್ದಾರೆ ಯಾವುದೋ ಒಂದು ಇದರಲ್ಲಿ ಅಂತ ಹೇಳಿ ನಂಬಲೇಬೇಕು. ನಮ್ಮನ್ನು ಕಾಯೋ ಶಕ್ತಿ ಅಂದರೆ ದೇವರೇ. ಮನುಷ್ಯರು ನಂಬೋಕ್ಕಿಂತ ದೇವ್ರಿಗೆ ನಂಬಿದ್ರೇ ನಾವು ಸ್ವಲ್ಪ ಉದ್ಧಾರ ಆಗ್ತೀವಿ. ಎಲ್ಲರೂ ಅಂತ ಅಲ್ಲ, ಕೆಲವರು ಇರ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಎಲ್ಲರೂ ಒಳ್ಳೆಯವರು ಅಂತ ಹೇಳೋದಕ್ಕಾಗೋದಿಲ್ಲ, ಎಲ್ಲರೂ ಕೆಟ್ಟವರು ಅಂತಲೇ ಹೇಳೋಕ್ಕಾಗೋದಿಲ್ಲ. ಹೇಳ್ಬೇಕಂದ್ರೆ ಸುಮ್ಮನೆ ದೇವ್ರ ಮೊರೆ ಹೋದರೆ ಯಾವುದೂ ಟೆನ್ಷನ್ ಇರಲ್ಲ. ನಮ್ಮ ಭಕ್ತಿ, ನಮ್ಮ ಕಷ್ಟ ಆ ದೇವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಯಾವುದೋ ಒಂದು ಮೂಲೆಯಲ್ಲಿ ಇವಾಗ ಅಲ್ದಿದ್ರು ಕೂಡ ಮುಂದಕ್ಕಾದರೂ ನಮ್ಗೆ ಸ್ವಲ್ಪ ಒಳ್ಳೇದು ಮಾಡ್ತಾರೆ. ಇನ್ನು ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದು. ಕರೆಂಟ್ ಬೇರೆ ಹೋಗಿತ್ತು, ಸರಿಯಾಗಿ ಕ್ಯಾಮ್ರಾನೇ ಕಾಣಿಸ್ತಾ ಇಲ್ಲ. ಇನ್ನು ಎಲ್ಲರೂ ಕೂಡ ಕುತ್ಕೊಂಡಿದ್ವಿ. ಇನ್ನು ಮೇಡಮ್ಮ ಅಂದರೆ ಅನಿತಕ್ಕ ಬಂದುಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಚಿಕ್ಕಮ್ಮವ್ರು ಅವರೆಲ್ಲ ಕೂಡ ಎಡೆ ಎಲ್ಲ ಹಾಕ್ಬಿಟ್ಟು ಇನ್ನು ಉದ್ದಿನ ಕಡ್ಡಿ ಎಲ್ಲ ಇಟ್ಟು ಮತ್ತು ಮಡ್ಲಕ್ಕಿ ಎಲ್ಲ ಹಾಕ್ಬಿಟ್ಟು ಏನೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಇನ್ನು ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ಇನ್ನು ನೋಡ್ತಾ ಇದ್ದೀವಿ. ಆಮೇಲೆ ಲಾಸ್ಟ್ನಲ್ಲಿ ಎಲ್ಲ ಕೈ ಮುಗಿಯೋಣ ಅಂತ ಹೇಳಿ ಕೌಂಟ್ ಮಾಡಲಿಲ್ಲ ಎಷ್ಟು ಪಡ್ಲಿಕ್ಕೆ ಕೂತ್ಕೊಂಡಿದ್ವಿ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ನಿಜವಾಗ್ಲೂ. ನಮ್ಮೂರಿಂದನೇ 3 ಟೆಂಪೋನೋ 4 ಟೆಂಪೋನೋ ಏನೋ ಬಂದಿದ್ವು. ಅಷ್ಟು ಜನ ಕೂಡ ಇನ್ನು ಅಂದರೆ ಎಲ್ಲರೂ ಅಲ್ಲ, ಪಡ್ಲಿಕ್ಕೆ ಯಾರ ಹತ್ರ ಇರುತ್ತೋ ಅವ್ರು ಮಾತ್ರ ಬಂದುಬಿಟ್ಟು ಇನ್ನು ಪಡ್ಲಿಕ್ಕೆ ಕುಂದಿಸ್ಬಿಟ್ಟು ಇನ್ನು ಇದು ಮಾಡಿದ್ರು. ಇನ್ನು ಫೈನಲಿ ಎಲ್ಲರದು ಕೂಡ ಊಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಏನೇನು ಬೇಕೋ ಎಲ್ಲ ತೊಗೊಂಬಿಟ್ಟು ಇನ್ನು ಲಾಸ್ಟೆಲ್ಲ ಟೆಂಪೋ ಹತ್ತಿದ್ದೀವಿ. ನಮ್ಮ ಚಿಕ್ಕಮ್ಮನಿಗಂತೂ ಬೇಗ ಹೋಗೋಣ ಅಂತೇಳ್ಬಿಟ್ಟು ಆತ್ರ ಸುಮ್ಮನೆ ಪಾಪ ಮುಂಚೆ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ, ಎಲ್ಲ ಜವಾಬ್ದಾರಿ ವಹಿಸ್ಬಿಟ್ಟು. ಸಾಯಂಕಾಲ ಬಸ್ ಐತೆ ನಮ್ಮೂರಿಂದ, 5 ಗಂಟೆಗೆ ಬಸ್ಸಿದೆ. ಅಟ್ಲೀಸ್ಟ್ 5 ಗಂಟೆಗಾದರೂ ಊರು ಸೇರಿಕೊಂಡ್ರೆ ಬೇಗ ಹೋಗ್ಬೋದು ಅಂತ ಹೇಳಿ ಅವ್ರದ್ದು ಪಾಪ ತುಂಬ ಟೆನ್ಷನ್ನು. ಇನ್ನು ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲಿಲ್ಲ ಅವತ್ತು. ಇನ್ನು ಫೈನಲಿ ಹೊರಟ್ವಿ ಅಲ್ಲಿಂದ. ಇನ್ನು ಉಚ್ಚಂಗಿ ಗುಡ್ಡದಿಂದ ಕೂಡ ಇನ್ನು ನಮ್ಮ ಟೆಂಪೋ ಬಿಡ್ತು. 3 ದಿನ ಇದ್ದು ತುಂಬ ಖುಷಿಯಾಗಿದ್ವಿ. ಏನೋ ಒಂಥರ ಚೆನ್ನಾಗಿತ್ತು ಅಲ್ಲೆಲ್ಲ ಕೂಡ. ಮತ್ತು ಹೋಗ್ತಾ ಇದ್ದೀವಿ, ಒಂಥರ ಬೇಜಾರಾಗ್ತಾಯಿದೆ. ಇಲ್ಲಿ ನಮ್ಮ ಗುಂಡಮ್ಮ ಕೂತ್ಕೊಂಡಿದ್ದಾರೆ. ಇನ್ನು ಚಿಕ್ಕಮ್ಮಂದಷ್ಟೇ ನಮ್ಮ ಮುಡಿ ಕೊಟ್ಬಿಟ್ಟು ಇನ್ನು ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಕೂತ್ಕೊಂಡಿದ್ದಾರೆ. ನಮ್ಮ ಕಲ್ಯಾಣ ಅಂತೂ ಅಮ್ಮ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವ್ರ ಅಜ್ಜಿ ನೋಡ್ತಾನೆ, ಅಮ್ಮ ನಂಗೆ ಭಯ ಆಗ್ತದೆ ಅಂತ ಹೇಳ್ತಾ ಇರ್ತಾನೆ. ಇನ್ನು ಅವನು ಅಷ್ಟೇ ತುಂಬ ಇದು. ಇನ್ನು ನಮ್ಮ ಅತ್ತೆ, ನಾವು, ಚಿಕ್ಕಮ್ಮರು ಎಲ್ಲರೂ ಕೂಡ ಎಷ್ಟು ಜನ ಬಂದಿದ್ದು ಅಷ್ಟು ಜನ ಎಲ್ಲ ಕೂಡ ಇನ್ನು ಹೊರಟ್ವಿ. ಇನ್ನು ಸೀದಾ ಬಂದುಬಿಟ್ವಿ ಇಲ್ಲಿಗೆ ಮಾಯಮ್ಮನ ದೇವಸ್ಥಾನಕ್ಕೆ ಬಂದ್ವಿ ನಾವು. ಮಾಯಮ್ಮನ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವರ್ಷ ಅಷ್ಟೇ ಅಲ್ಲಿ ಉಚ್ಚಂಗಿ ಗುಡ್ಡಕ್ಕೆ ಹೋಗಿ ಬಂದು ಹಿಂಗೆ ಬರ್ತೀವಲ್ವ, ಹಿಂಗೆ ಇಲ್ಲಿಗೆ ಬರ್ತೀವಿ, ಮಾಯಮ್ಮನ ದೇವಸ್ಥಾನಕ್ಕೆ ಬರ್ತೀವಿ. ಗಾಣಘಟ್ಟ ಮಾಯಮ್ಮ ಅಂತ ಹೇಳ್ಬಿಟ್ಟು ತುಂಬ ಪವರ್ಫುಲ್ ದೇವರು. ನಾನು ಇದು 2ನೇ ಸತಿ ಇಲ್ಲಿಗೂ ನೋಡ್ತಾ ಇರೋದು. ಹೋದ ಸತಿಗೂ ಕೂಡ ಬಂದಿದ್ವಿ, ಈ ಸತಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನಿಜವಾಗ್ಲೂ. ಸುತ್ತಮುತ್ತ ಅಂಗಡಿ ಆಗಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೀಟ್ನೆಸ್ಸು ತುಂಬ ನೀಟಾಗಿರುತ್ತೆ. ಜಾಗ ಕೂಡ ಪ್ರಶಾಂತವಾಗಿದೆ, ಇಕ್ಕಟ್ಟಿಲ್ಲ, ಏನಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಇನ್ನು ಮಾಯಮ್ಮನ ದೇವಸ್ಥಾನ ಅಂದರೆ ನಾನು ಹೋದ ವರ್ಷ ಸರಿಯಾಗಿ ಅಬ್ಸರ್ವ್ ಮಾಡಿ ನಾನು ನೋಡಿರಲಿಲ್ಲ ಹೇಳ್ಬೇಕಂದ್ರೆ. ಈ ವರ್ಷ ಸ್ವಲ್ಪ ಚೆನ್ನಾಗಿ ನೋಡಿದೆ ಮತ್ತು ಸ್ವಲ್ಪ ತಿಳ್ಕೊಂಡೆ ಎಲ್ಲ ಕೂಡ. ಈ ಅಮ್ಮನಿಗೆ ಜಾಸ್ತಿ ಹೂವು ಪಾವ ಏನು ಮುಡಿಸೋದಿಲ್ಲ, ಜಾಸ್ತಿ ಅಂದರೆ ದುಡ್ಡಲ್ಲೇ ಬರೀ ದುಡ್ಡಿನ ಹಾರ ಹಾಕ್ಬಿಟ್ಟು ಇವ್ರಿಗೆ ಪೂಜೆ ಮಾಡ್ತಾರೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಈ ಸತಿನೇ ನಾನು ನೀಟಾಗಿ ತಿಳ್ಕೊಂಡಿದ್ದು. ಹೋದ ಸತಿನೂ ಅಂದರೆ ಗೊತ್ತಿತ್ತು, ಬಟ್ ಇಷ್ಟು ಡೀಟೇಲ್ಸಾಗಿ ಗೊತ್ತಿರಲಿಲ್ಲ ನನಗೆ. ಬರೀ ದುಡ್ಡಿನಿಂದ ಹಾರ ಮಾಡ್ತಾರೆ ಅಂತಲೂ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಅಂದರೆ ಹೋದ ಸತಿ ತುಂಬ ರಶ್ ಇತ್ತು ಬಿಡು. ನಾವು ಬಂದಾಗ ಅಸಲು ದರ್ಶನ ಮಾಡೋದಕ್ಕೆ ನಮಗೆ ಜಾಗ ಇರಲಿಲ್ಲ. ಸುಮ್ಮನೆ ನಡೀರಿ ಮುಂದೆ ನಡೀರಿ ಅಂತ ತೀರ್ಥ ಕೂಡ ಇಸ್ಕೊಳಕ್ಕಾಗಲಿಲ್ಲ, ಕುಂಕುಮ ಕೂಡ ಇಟ್ಕೊಳಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಹೋದ ಸತಿ ಅಂತೂ. ಅದಕ್ಕೆ ಈ ಸತಿ ಅಷ್ಟೊಂದು ರಶ್ ಇರಲಿಲ್ಲ, ಪರವಾಗಿರಲಿಲ್ಲ, ಲೈಟಾಗೇ ಇತ್ತು.
ಅದಕ್ಕೆ ಚೆನ್ನಾಗಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾಯಿನ್ಗಳಿಂದ ಮತ್ತು ದುಡ್ಡಿರುತ್ತಲ್ಲ ನೋಟುಗಳಿಂದನೇ ಹಾರ ಮಾಡಿ ಹಾಕಿದ್ದಾರೆ. ಇವತ್ತು ಬಂದುಬಿಟ್ಟು ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಹಾರ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಕೂಡ ದುಡ್ಡಿಂದನೇ ಮಾಡಿರೋದು. ಇನ್ನು ಕಾಯಿನ್ಗಳಿಂದ ಮತ್ತು ನೋಟುಗಳಿಂದನೇ ಹಾರಗಳೆಲ್ಲ ಮಾಡಿ ಹಾಕ್ತಾಯಿದ್ದಾರೆ. ನಾವು ಬಂದಾಗ ಚಿಕ್ಕ ಪಾಪದು ದುಡ್ಡಿನ ತೂಕ ಕೊಡ್ತಾಯಿದ್ರು. ಅದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬೇಡ ಬಿಡು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಮಾಡಲಿಲ್ಲ. ಏನೇ ಹೇಳಿ ಸ್ವಲ್ಪ ಬಲವಂತದ ಮೇಲೆ ಮಾಡೋಕ್ಕೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಇಲ್ಲಿ ನೀಟಾಗಿ ತೋರಿಸೋಣ ಅಂತಂದರೆ ವೀಡಿಯೋ ತಗೋಬೇಕೋ ಬೇಡವೋ ಅನ್ನಂಗಾಯಿತು. ಅಮ್ಮ ಅವ್ರಿಗೆ ನಿಜವಾಗ್ಲೂ ಜಾಸ್ತಿ ಹೂವನೇ ಮುಟ್ಸಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಬರೇ ದುಡ್ಡೇ, ಬರೀ 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿ ನೋಟು, ಎಷ್ಟು 10 ರೂಪಾಯಿ ನೋಟು, ತುಂಬ ಬರೀ ನೋಟುಗಳೆಲ್ಲ ಹಾರ ಮಾಡಿ ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣೋದಂದರೆ ತುಂಬ ಚೆನ್ನಾಗಿ ಕಾಣೋದು. ಅದು ನೀಟಾಗಿ ನಾನು ವೀಡಿಯೋ ಮಾಡಲಿಲ್ಲ ಅದನ್ನು. ಇನ್ನು ದರ್ಶನ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಏನನ್ನು ತೊಗೊಳೋಣ ಅಂತ ಬಂದ್ವಿ. ನನಗೆ ಒಂದು ದೇವ್ರ ಫೋಟೋ ಬೇಕಾಗಿತ್ತು ಅಲ್ಲಿಗೆ ಊರಿಗೆ ತೊಗೊಂಡೋಗೋದಕ್ಕೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇದು ಮಾಯಮ್ಮನ ದೇವಸ್ಥಾನ ಮತ್ತು ಮಾಯಮ್ಮ ಒಳಗಿರೋದು. ಅದನ್ನು ಸ್ವಲ್ಪ ಇದ್ರ ಥರ ಮಾಡಿಬಿಟ್ಟು ಹಾಕಿದ್ದಾರೆ, ಬರೀ ನೋಟೆ ಹಾಕಿದ್ದಾರೆ. ಇನ್ನು ನಾನು ಬಂದು ಒಂದು ಗಣೇಶನ ಫೋಟೋ ಬೇಕಾಗಿತ್ತು. ಸರಸ್ವತಿ, ಲಕ್ಷ್ಮಿ ಮತ್ತು ಗಣೇಶ ಇರುತ್ತಲ್ಲ ಆ ಫೋಟೋ. ಅದಕ್ಕೆ ಒಂದು ನೋಡ್ತಾ ಇದ್ದೀವಿ ಯಾವನ್ನ ಚೆನ್ನಾಗಿರ್ತವೇನಂತ ಹೇಳಿ. ಇನ್ನು ಫೈನಲಿ ಒಂದೇ ಒಂದು ಸೆಲೆಕ್ಟ್ ಮಾಡಿಕೊಂಡೆ, ಚಿಕ್ಕ ಫೋಟೋನೇ ಇರಲಿ ಅಂತ ಹೇಳಿ. ನಾವು ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಕೂಡ ಫಸ್ಟ್ ವಿನಾಯಕನ ಪೂಜೆ ಮಾಡಬೇಕಲ್ವ. ವಿನಾಯಕನ ಫೋಟೋ ನಮ್ಮ ಮನೇಲಿಲ್ಲ ಹೇಳ್ಬೇಕಂದ್ರೆ. ಅದು ಒಂದೇ ಒಂದು ತುಂಬ ಚಿಕ್ಕದಾಗಿ ಅದು ವಿಗ್ರಹ ಥರ ಇದೆ. ಅದಕ್ಕೆ ಪೂಜೆ ಮಾಡಿಬಿಟ್ಟು ನಾನು ಆಮೇಲೆ ದೇವ್ರಿಗೆ ಪೂಜೆ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದೇ ಇರಲಿ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ನೋಡೋಣ ತೊಗೊಳೋಣ ಅಂತೇಳಿ. ಇನ್ನು ಫೈನಲಿ ಇಲ್ಲೆಲ್ಲ ತೊಗೊಂಡ್ಬಿಟ್ಟು ಇನ್ನು ಗಂಧ ಮತ್ತು ವಿಭೂತಿ, ಇನ್ನು ಸ್ವಲ್ಪ ಇದು ಸಾಂಬ್ರಾಣಿ ಬರುತ್ತಲ್ಲ, ಸಾಂಬ್ರಾಣಿ ಮತ್ತು ಧೂಪ ಎಲ್ಲ ಕೂಡ ಕಟ್ಟಿಸ್ಕೊಂಡು ಇನ್ನು ಸೀದಾ ಹೊರಟ್ವಿ. ಇನ್ನು ಸೀದಾ ಬಂದು ನಾವು ನಾಯಕನಹಟ್ಟಿ ಹತ್ರ ಇಳಿದಿದ್ವಿ ಫ್ರೆಂಡ್ಸ್. ನಾಯಕನಹಟ್ಟಿಯಲ್ಲಿ ಇಳಿದ್ಬಿಟ್ಟು ಇನ್ನು ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ ದರ್ಶನ ಮಾಡಿಕೊಂಡು ಮತ್ತೆ ಲಾಸ್ಟ್ ಇಲ್ಲಿಗೆ ಬಂದ್ವಿ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಹತ್ರ ನಾನು ವೀಡಿಯೋ ಮಾಡಲಿಲ್ಲ. ನನ್ನ ಫೋನ್ ಫುಲ್ಲು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಅದಕ್ಕೆ ಟೆಂಪೋದಲ್ಲಿ ಚಾರ್ಜ್ ಇಡಿ ಅಂತ ಹೇಳ್ಬಿಟ್ಟು ಟೆಂಪೋದಲ್ಲಿ ಕೊಟ್ಟಿದ್ದೆ. ಅವ್ರು ಚಾರ್ಜ್ಗೆ ಹಾಕೊಂಡು ಅವರು ಒಳ ಮಠ ಹೊರ ಮಠ ಅಂತ ಇರುತ್ತಲ್ಲ ಅಲ್ಲಿ ನಿಲ್ಲಿಸಿದ್ರು. ನಾವು ಬಂದುಬಿಟ್ಟು ಹೊರ ಮಠದಲ್ಲಿ ನಿಲ್ಲಿಸಿದ್ವಿ. ಹಾಗಾಗಿ ನಮ್ಮ ಟೆಂಪೋಗೆ ಅವ್ರ ಟೆಂಪೋಗೂ ದೂರ ಆಯಿತಲ್ವ, ಅದಕ್ಕೆ ಫೋನ್ ಅದರಲ್ಲೇ ಇತ್ತು. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಇನ್ನು ಸೀರೆ ಇಲ್ಲಿ ಬಂದುಬಿಟ್ಟು ಇದು ಆಂಜನೇಯ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಅಲ್ಲಿ ಅರ್ಸೇವೆ ಮಾಡ್ತೀವಲ್ವ, ಅರ್ಸೇವೆ ಮಾಡಿ ಮತ್ತು ಊರೊಳಗೆ ಹೋಗೋಷ್ಟೊತ್ತಿಗೆ ಮತ್ತೆ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಇನ್ನು ಅಲ್ಲಿ ಸ್ವಲ್ಪ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಿ ಇನ್ನೊಂದು ಸತಿ ಸ್ವಲ್ಪ ಊಟ ಅಡುಗೆ ಅಂದರೆ ಅನ್ನ ಅಡುಗೆ ಎಲ್ಲ ಮಿಕ್ಕಿರುತ್ತಲ್ಲ ಅದೆಲ್ಲ ಊಟ ಮಾಡ್ಕೊಂಡು ಮತ್ತೆ ಊರ ಕಡೆ ವಾಪಸ್ ಹೋಗ್ಬೇಕಂತೆ. ಯಾವಾಗಲೂ ಅಷ್ಟೇ ವರ್ಷ ಅದಕ್ಕೆ ಇನ್ನು ಇಲ್ಲಿ ದೇವಸ್ಥಾನದ ಹತ್ರ ನಿಲ್ಲಿಸಿದ್ವಿ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಊರ ಹೆಸರು ನನಗೆ ಗೊತ್ತಿಲ್ಲ. ಇದಿರೋದು ನಾಯಕನಹಟ್ಟಿ ಹತ್ರನೇ ಇರೋದು. ನಾಯಕನಹಟ್ಟಿಗೂ ಈ ದೇವಸ್ಥಾನಕ್ಕೂ ತುಂಬ ಹತ್ರ ಆಗುತ್ತೆ. ಇನ್ನು ಬಂದ್ವಿ ಸಿಂಗಲಾಗಿ ಥರ ಫುಲ್ಲು ಬೈಲಲ್ಲಿ ತುಂಬ ಚಿಕ್ಕದಾಗಿ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ತುಂಬ ಚೆನ್ನಾಗಿದೆ, ಜಾಗ ಕೂಡ ಫ್ರೀಯಾಗಿದೆ. ಇನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಇನ್ನು ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಅಂದರೆ ಸಾಂಬಾರೆಲ್ಲ ಇತ್ತಲ್ಲ, ಒಂದು ಸ್ವಲ್ಪ ರೈಸ್ ಒಂದು ಮಾಡಬೇಕಿತ್ತು ಅಷ್ಟೇ. ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲ ನಿಲ್ಲಿಸಿದ್ವಿ. ನಾವಿಲ್ಲಿ ನಿಲ್ಲಿಸೋಷ್ಟೊತ್ತಿಗೆ ಸಂಜೆ ಆಗಿತ್ತಾಗಲೇ 5 ಕಾಲ ಏನಾಗಿತ್ತು ನಾವಿಲ್ಲಿಗೆ ಬಂದಾಗ. ಇನ್ನು ನಾವು ಊರಿಗೆ ಹೋಗೋಷ್ಟೊತ್ತಿಗೆ 7 ಗಂಟೆ 7:15 ಕೂಡ ಆಗಿತ್ತು ಅಂದ್ಕೊಳ್ಳೋಣ. ಇನ್ನು ಅಷ್ಟೊತ್ತಾಗಿತ್ತು. ಇನ್ನೆಲ್ಲ ಕೂಡ ಇಲ್ಲಿ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಎಲ್ರೂ ಕೈ ಮುಗಿದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ದೇವ್ರ ಹತ್ರ ಹೋದರೆ ನಾನು ಡೈರೆಕ್ಟಾಗಿ ವೀಡಿಯೋ ಮಾಡಲ್ಲ. ಫಸ್ಟು ನಾನೇನು ದೇವ್ರಿಗೆ ಕೈ ಮುಗಿತೀನಿ, ಕೈ ಮುಗಿದ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ. ನಾನು ಡೈರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ದೇವ್ರ ವಿಷಯಕ್ಕೆ ದೇವ್ರಿಗಂತೂ ಹೋಗಿರ್ತೀವಿ, ನಾವು ಬರೀ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ. ಫಸ್ಟ್ ನಾನು ದೇವರು ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ಫೋಟೋಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ, ನೀವು ರಾಯರ್ ಫೋಟೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕೂಡ ಚಿಕ್ಕದಾಗಿ ಗೂಡೆಲ್ಲ ಇದೆ, ದೀಪ ಇಟ್ಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಅನಿಸುತ್ತೆ ಕೂಡ. ಬಂದುಬಿಟ್ಟು ಇನ್ನು ಈ ಕಡೆ ಎಲ್ಲ ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಮತ್ತು ಹಳೆ ಫೋಟೋ ಎಲ್ಲ ಇದ್ವಲ್ಲ, ಮನೇಲಿ ಇಟ್ಕೊಬಾರ್ದು ಅನ್ನೋ ಫೋಟೋಗಳು ತೊಗೊಂಬಂದು ಇನ್ನು ಅಲ್ಲೇ ಮರದ ಹತ್ರ ಇಟ್ಟು ಹೋಗಿದ್ದಾರೆ. ನಿಜ, ನಮ್ಮ ಮನೇಲಿ ಈ ಥರ ಫೋಟೋ ಇಡಬಾರ್ದು, ಮತ್ತು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಡೆದೋಗಿರೋ ಗ್ಲಾಸೆಲ್ಲ ಒಡೆದೋಗಿರ್ತಾವಲ್ವ, ಅವೆಲ್ಲ ಕೂಡ ಇಟ್ಕೋಬಾರ್ದು. ನಾವು ಡೈರೆಕ್ಟಾಗಿ ಅಲ್ಲಿ ಇಲ್ಲಿ ಬಿಸಾಕೋಕ್ಕಿಂತ ಈ ಥರ ದೇವಸ್ಥಾನದ ಹತ್ರ ತೊಗೊಂಬಂದು ಇಟ್ಟು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಯಾಕೆಂದರೆ ನಾವು ಅಲ್ಲಿ ಬಿಸಾಕಿದ್ವಿ ಇಲ್ಲಿ ಬಿಸಾಕಿದ್ವಿ ನಮ್ಗೆ ಏನಾದರೂ ಆಗುತ್ತೇನೋ, ನಮ್ಮ ಮನೆ ಕೆಟ್ಟದಾಗುತ್ತೇನೋ ಅನ್ನೋ ಆಲೋಚನೆ ಕೂಡ ತುಂಬ ಬರ್ತಾ ಇರುತ್ತೆ. ಹಾಗಾಗಿ ನಾವು ಏನೇ ಫೋಟೋ ಇರಲಿ ಅದನ್ನು ನೀಟಾಗೆ ನಾವು
ದೇವರ ಒಂದು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ರಂತೂ ಸಾಕು. ಇನ್ನು ಇಲ್ಲಾಂದರೆ ಇದಿರುತ್ತಲ್ಲ, ಬೇವಿನ ಮರ ಇರುತ್ತಲ್ವ, ಬೇವಿನ ಮರದ ಕೆಳಗೆ ಯಾರು ಓಡಾಡದೇ ಇರೋಂಥ ಜಾಗದಲ್ಲಿ, ಇಲ್ಲ ಮತ್ತು ಸ್ವಲ್ಪ ಗಲೀಜು ಮಾಡದೇ ಇರೋಂಥ ಜಾಗದಲ್ಲಿ ದೇವಸ್ಥಾನಗಳು ಮುಂದೆ ಇರುತ್ತವಲ್ಲ, ಅಲ್ಲಿ ಹೋಗಿ ಕೂಡ ಇಡ್ಬೋದು. ಚೆನ್ನಾಗೇ ಇರುತ್ತೆ, ಏನು ಅನಿಸೋದಿಲ್ಲ. ಅಲ್ಲಿ ಮಾತ್ರ ಬಿಸಾಕೋಕೆ ಹೋಗಬಾರ್ದು. ಇನ್ನು ಇಲ್ಲಿ ಬಂದುಬಿಟ್ಟು ಚಿಕ್ಕಮ್ಮ ಮತ್ತು ಅನಿತಕ್ಕ ಕೂಡ ಇನ್ನು ಸಿಲಿಂಡ್ರೆಲ್ಲ ತೊಗೊಂಬಂದು, ಸ್ಟವ್ ಎಲ್ಲ ತೊಗೊಂಬಂದು ಇನ್ನು ಇಲ್ಲೇ ಅನ್ನ ಮಾಡೋಣ ಅಂತ ಹೇಳಿ ಇಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಗುಂಡ ಅಂತೂ ಎಲ್ಲೋದ್ರೂ ಕೂಡ ಬಿಡೋದಿಲ್ಲ. ಇನ್ನು JCB ತೊಗೊಂಡಿದ್ದಾನೆ, ಒಂದು ಪೊಲೀಸ್ ಜೀಪ್ ತೊಗೊಂಡಿದ್ದಾನೆ. ಅದು ತೊಗೊಂಡು ಆಟಾಡಿದ್ದೇನೆ. ಅವ್ನ ಖುಷಿಗಂತೂ ಪಾರೇ ಇಲ್ಲ, ಅಷ್ಟು ಚೆನ್ನಾಗೇ ಎಂಜಾಯ್ ಮಾಡ್ದ ಅವನು ಕೂಡ. ಇನ್ನು ಫೈನಲ್ ಅನ್ನ ಕೂಡ ಆಯಿತು. ಇನ್ನು ಅನ್ನ ಎಲ್ಲ ಆದಮೇಲೆ ಇನ್ನು ಪಾತ್ರೆ ಕೂಡ ಸ್ವಲ್ಪ ನೀಟಾಗಿ ಎಲ್ಲ ತೊಳೆದಿಡ್ತಾರೆ. ಅಂದರೆ ನೀಟಾಗಿ ಉಜ್ಜಿ ಬಜ್ಜಿ ತೊಳೆಯಲ್ಲ, ಇನ್ನು ಸ್ವಲ್ಪ ದೊಡ್ಡದಾಗೆಲ್ಲ ತೊಳಿತಾ ಇದ್ದಾರೆ. ಇನ್ನು ಮನೆಗೆ ಹೋಗಿ ಹೆಂಗಿದ್ರು ಕೂಡ ಎಲ್ಲ ನೀಟಾಗಿ ತೊಳ್ಕೊಬೇಕಲ್ಲ, ಹಾಗಾಗಿ ಇಲ್ಲಿ ಅಷ್ಟೊಂದು ನೀರು ಕೂಡ ಸಿಗೋದಿಲ್ಲ ನೀಟಾಗಿ ತೊಳೆದಿರೋದಕ್ಕೆ. ಅದಕ್ಕೆ ಇನ್ನು ಕರಿಗಡುಬು ಕೂಡ ಮಸ್ತು ಮಿಕ್ಕಿದ್ವು. ಇನ್ನು ಕರಿಗಡುಬು, ಅನ್ನ, ಸಾಂಬಾರು ಎಲ್ಲ ಕೂಡ ಏನೋ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೆಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮದು ದೇವಸ್ಥಾನಕ್ಕೆ ಹೋಗಿ ಬಂದಿರೋ ವ್ಲಾಗ್ ಇದು. ಇವತ್ತು ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಮತ್ತು ನಾಳೆಯಿಂದ ನಾವು ಮನೆಗೆ ಬಂದು ಇನ್ನು ಮನೇಲಿ ಏನೇನು ಡೈಲಿ ರೊಟೀನ್ ಇರುತ್ತೆ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.